ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಒಳ ಮೀಸಲಾತಿಯ ಸಲುವಾಗಿ ಯಾವ ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾವನ್ನೋ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಪ್ರಾರಂಭ ಮಾಡಿದೆ. ಈ ಜಾತಿ ಗಣತಿಯಲ್ಲಿ ಬಹಳ ಹೆಚ್ಚಿನ ರೇಸ್ನಲ್ಲಿದ್ದವರು ಹೊಲಿಯರು ಮತ್ತು ಮಾದಿಗ ಸಮಾಜ, ಛಲವಾದಿ ಸಮಾಜ ಮತ್ತು ಮಾದಿಗ ಸಮಾಜದವರು ನಾ ಮುಂದು ನೀ ಮುಂದು ಅಂತ ಹೇಳಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರ ಈ ಏನು ಸಮೀಕ್ಷೆ ಪ್ರಾರಂಭ ಮಾಡಿದೆ ಕರ್ನಾಟಕ ಸರ್ಕಾರ, ಈ ಸಮೀಕ್ಷೆ ಸಂಪೂರ್ಣವಾಗಿ ವಿಫಲತೆಯ ಹಾದಿಯನ್ನು ಹಿಡಿದಿದೆ. ಯಾಕಂದ್ರ ಯಾರು ಗಣತಿಕಾರರು ನಮ್ಮಲ್ಲೇನು ಗಣತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರ, ಅವರು ಮೊಬೈಲ್ ನಲ್ಲಿ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ. ಪ್ರತಿಯೊಂದು ಒಂದು 10-20 ದಿವಸದಲ್ಲಿ ಮಾಡ್ಬೇಕಂದ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅವ್ರಿಗೆ ಆಗ್ತಾ ಇದೆ. ಅದನ್ನ ಸರ್ಕಾರ ಯಾವ ರೀತಿ ಸರಿಪಡಿಸ್ತದೋ ಅದನ್ನ ಕಾದ್ರೋಣ. ಬಟ್ ಇವತ್ತು ನಾನು ಬಂದಿರುವಂತ ವಿಷಯ ಏನಪ್ಪಾ ಅಂದ್ರ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ನಮ್ಮ ತಾಲೂಕು ಜಮಖಂಡಿ ಮತ್ತು ಮುಧೋಳು ಬೀಳಿಗಿ ಭಾಗಗಳಲ್ಲಿ ಈ ಬೇಡ ಜಂಗಮರು ಅಂತ ಹೇಳಿ ಬಹಳಷ್ಟು ಜನ ಜಂಗಮರು, ನಮ್ಮಲ್ಲಿ ಸ್ವಾಮಿಗಳು ಅಂತ ಕರೀತಾರ, ಈ ಸಮಾಜದವರು ನಾವು ಕೂಡ ಯಶಿಗಳು ಅಂತ ಹೇಳಿ ಬೇಡ ಜಂಗಮ ಅಂತ ಹೇಳಿ ಬರೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೆಲವೊಂದಿಷ್ಟು ಮುಖಂಡರು ನನಗೆ ಕೊಡ್ತಾ ಇದ್ದಾರೆ. ಬೇಡ ಜಂಗಮರು ನೋಡೋ, ಅವ್ರು ನಿಜವಾದ ಬೇಡ ಜಂಗಮರಿ ಆಗಿದ್ದರೆ ಅವರು ಏನು ಅರ್ಹತೆ, ನಮ್ಮ ಈ ಮೀಸಲಾತಿ SC ಮೀಸಲಾತಿಯನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಪಡೆದುಕೊಳ್ಬಹುದು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರ ನಾನು ನನ್ನ ಸಮಾಜ ಮತ್ತು ಇಡೀ ದೇಶದ ಜನ, ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಮೀಸಲಾತಿ ಯಾಕೆ ನಮ್ಗೆ ಸಿಕ್ತು ಅನ್ನೋದೊಂದು ಎರಡು ಮಾತುಗಳಲ್ಲಿ ನಾನು ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತೀನಿ. ಆ ಒಂದು ಅನುಭವ ನೋವನ್ನ ನೀವು ಅನುಭವಿಸಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಮೀಸಲಾತಿನ ಪಡ್ಕೊಂಡ್ರಿ, ಏನು ಎರಡು ಮಾತಿಲ್ಲ. ಯಾಕಂದ್ರೆ ಮೀಸಲಾತಿ ಏನು ನಮ್ಮ ಸ್ವಂತ ಹಕ್ಕಲ್ಲದು. ಯಾರು ಈ ದೇಶದಲ್ಲಿ ನೊಂದಿದ್ದಾರ, ಬೆಂದಿದ್ದಾರ, ಬಡತನವನ್ನು ಅನುಭವಿಸಿದ್ದಾರ, ನೋವನ್ನು ಅನುಭವಿಸಿದ್ದಾರ, ಹಿಂಸೆಯನ್ನು ಅನುಭವಿಸಿದ್ದಾರ, ಸಕಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರಲ್ಲ, ಖಂಡಿತವಾಗ್ಲೂ ಅವರೆಲ್ಲರಿಗೂ ಮೀಸಲಾತಿ ಸಿಗ್ಲೇಬೇಕು. ಅಷ್ಟಕ್ಕೂ ಭಾರತ ದೇಶದಲ್ಲಿ ಇರ್ತಕ್ಕಂಥ 6800 ಜಾತಿಗೆ ಎಲ್ಲಾ ಜಾತಿಗೂ ಮೀಸಲಾತಿ ಇದೆ. ಇದನ್ನ ಮೊದಲು ನೀವು ನೆನಪಿಟ್ಟುಕೊಳ್ಬೇಕು. ಅದರ ಜೊತೆಗೆ ಈ SCಗಳಿಗೆನ ಯಾಕೆ ವಿಶೇಷವಾಗಿ ಮೀಸಲಾತಿ ಸಿಕ್ತು? ಏನೀಗ 18% ಸಿಗ್ತಾ ಇದೆ, OBC ಜನಾಂಗಕ್ಕೆ ಅದು 32% ಮೀಸಲಾತಿ ಇದೆ, ಆ ಮಾತು ಬೇರೆ. ನೋಡ್ರಿ, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯುವ ಪೂರ್ವದಲ್ಲೇನೆ ನಮ್ಮ ಅಸ್ಪೃಶ್ಯ ಸಮಾಜಕ್ಕಾಗಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಹೋರಾಟ ಪ್ರಾರಂಭ ಮಾಡ್ತಾರೆ ಅಂದ್ರ, ಈ ಭಾರತ ದೇಶದಲ್ಲಿ ದೇಶ ಯಾವಾಗ ಹುಟ್ಟಿತೋ, ಭೂಮಿ ಯಾವಾಗ ಹುಟ್ಟಿತೋ, ಒಟ್ಟಾರೆ ನಮ್ಮ ಸಮುದಾಯ ಈ ಧರ್ಮ ಅಥವಾ ಜಾತಿಗಳು ಯಾವಾಗ ಹುಟ್ಟಿದವಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಅದಕ್ಕೆ ಅಸ್ಪಷ್ಟ ದಾಖಲೆಗಳದಾವ. 2000 ವರ್ಷ ಅಂತಾರ, ಕೆಲವರು ಲಕ್ಷಾಂತರ ವರ್ಷ ಅಂತಾರ, ಸಾವಿರಾರು ವರ್ಷ ಅಂತಾರ. ಒಟ್ಟಿನಲ್ಲಿ ಹಿಂದೂ ಧರ್ಮ ಹುಟ್ಟಿದ ಕ್ಷಣವೇ, ಆ ಹಿಂದೂ ಧರ್ಮ ಹುಟ್ಟಿದ ನಮ್ಮನ್ನ ನಾಶ ಮಾಡಕ, ಆ ಹಿಂದೂ ಧರ್ಮ ಹುಟ್ಟಿದ ಕ್ಷಣಕ್ಕೆ ಅಂದ್ರೆ ವರ್ಣಾಶ್ರಮ ಪದ್ಧತಿ ಹುಟ್ಟಿದ, ಮನೋಸ್ಮೃತಿ ಹುಟ್ಟಿದ ಕ್ಷಣದಿಂದಲೇ ನಮಗ ಏನು ಈ ದೇಶದ ಒಳಗಡೆ ಅಸ್ಪೃಶ್ಯರಿಗೆ ಪ್ರಾಬ್ಲಮ್ಗಳು ಪ್ರಾರಂಭ ಆದವು. ಯಾವ ರೀತಿ? ಅಸ್ಪೃಶ್ಯರು ಯಾರಿಗೂ ಶಿಕ್ಷಣವನ್ನ ಕೊಡಬಾರ್ದು, ಅಸ್ಪೃಶ್ಯರು ಯಾರು ಹಣದ ಒಡೆಯರಾಗಬಾರ್ದು, ಭೂಮಿಯ ಒಡೆಯರಾಗಬಾರ್ದು, ಅಸ್ಪೃಶ್ಯರಿಗೆ ಮನೆಗಳಿರಬಾರ್ದು, ಅಸ್ಪೃಶ್ಯರಿಗೆ ಸ್ವಂತಿಕೆ ಅನ್ನುವಂಥದ್ದು ಯಾವ್ದ್ರ ಮೈ ಮೇಲೆ ಬಟ್ಟೆ ಇರಬಾರ್ದು, ಕ್ಲೀನ್ ಆಗಿ ಅವರು ಸೇವ್, ದಾಡಿ ಗೀಡಿ ಸರಿಯಾಗಿ ಸೇವ್ ಮಾಡ್ಕೊಳ್ಬಾರ್ದು, ಕಟಿಂಗ್ ಮಾಡ್ಕೊಳ್ಬಾರ್ದು. ಹೀಗೆ ಅಸ್ಪೃಶ್ಯರ ಹೆಣ್ಣು ಮಕ್ಕಳೆಲ್ಲ ಇರೋದೇ ಭೋಗದ ವಸ್ತುಗಳವರು. ಯಾವಾಗ ಬೇಕಾದರೂ ಮೇಲ್ವರ್ಗದವರು ಅವ್ರನ್ನ ಅನುಭವಿಸ್ಬೇಕು. ಅಸ್ಪೃಶ್ಯರು ಕೇವಲ ಮಾತ್ರ ಈ ಏನು ಗುಲಾಮಗಿರಿಯನ್ನ ಮಾಡಬೇಕು, ಕೆಲವೊಂದಿಷ್ಟು ಕಡೆ ಮಲ ಹೊರಬೇಕು, ಆಮೇಲೆ ಸತ್ತ ದನಗಳನ್ನೇ ತಿನ್ಬೇಕು. ಊರ್ ಹೊರಗಡೆನೆ ಮಳೆ ಬರ್ಲಿ, ಎಂತ ಬಿಸಿಲೇ ಇರ್ಲಿ, ಎಂತ ಚಳಿನೇ ಇರ್ಲಿ, ಊರ್ ಹೊರಗಡೆನೆ ಯಾವುದೇ ಮ್ಯಾಲ ಸೂರಿಲ್ದೇ ನಾವು ಬದುಕನ್ನ ಕಟ್ಕೊಳ್ಬೇಕು. ಅಂತಹ ಕಷ್ಟವನ್ನ, ಹೊಟ್ಟೆಗೆ ನೀರು, ಒಂದು ನದಿ ಹರಿದಿರುತ್ತೆ, ಆ ನದಿಯ ನೀರು ಮುಟ್ಟುವ ಹಕ್ಕು ನಮ್ಗಿರಲಿಲ್ಲ. ಬೇರೆ ಯಾರೋ ಬಂದು ಮೇಲೆ ಎತ್ತಿ ಹಾಕಿದ್ರೆ ಮಾತ್ರ ನಾವು ನೀರು ಕುಡಿಬೇಕು. ನಾವಾಗಿ ನೀರು ಮುಟ್ಟಿದ್ರೆ ಅದು ಅಪವಿತ್ರ ಆಗಿ ಹೋಗುತ್ತೆ. ನಾವು ಗುಡಿ ಪ್ರವೇಶ ಮಾಡಿದ್ರೆ ಅಪವಿತ್ರ ಆಗುತ್ತೆ. ನಾವು ಊರುಗಳಲ್ಲಿ, ಬೀದಿಗಳಲ್ಲಿ, ಮೇಲ್ವರ್ಗದ ಸವರ್ಣೀಯರು ವಾಸಿಸುವ ಬೀದಿಗಳಲ್ಲಿ ನಡೆದ್ರೆ ಬೀದಿಗಳೆಲ್ಲ ಏನಪ್ಪಾ ಒಂದ್ ರೀತಿ ಅಪವಿತ್ರ ಆಗತ್ತಾವ ಅಂತ ಹೇಳಿ, ಮೈಲಿಗೆ ಆಗ್ತದೆ ಅಂತ ಹೇಳಿ ನಮ್ಮನ್ನ ಶೋಷಣೆಗೆ ಒಳಪಡಿಸಿದ್ರು. ಇದು 1, 2, 3, 4 ದಿವಸ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಶೋಷಣೆಗೆ ಒಳಪಡಿಸಿದ ಸಮುದಾಯಗಳನ್ನ ಮೇಲೆತ್ತಲಿಕ್ಕೆ, ಅವರಿಗೆ ಸಪೋರ್ಟ್ ಆಗಿ ಯಾರಾದ್ರೂ ಏನಾದ್ರೂ ತೊಂದರೆಯಲ್ಲಿದ್ರೆ ಆ ತೊಂದರೆಯನ್ನ ನಿವಾರಣೆ ಮಾಡ್ಲಿಕ್ಕೆ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಲ್ಲ,
ಆ ರೀತಿ ಸಹಾಯ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ತಂದ್ರೆ. ಯಾರಿಗೆ ಸಾವಿರಾರು ವರ್ಷಗಳಿಂದ ನೀವು ಶಿಕ್ಷಣದಿಂದ ವಂಚಿತ ಮಾಡಿರಿ, ಅವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು, ಅವರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಸಿಗಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನು ತಂದ್ರು. ಕೆಲವೊಂದಿಷ್ಟು ರಾಜಕಾರಣಿಗಳು ಅವರವರಿಗೆ ಅನುಕೂಲ ತಕ್ಕ ಹಾಗೆ ಅವರವ್ರು ಯಾವಾಗ ಅಧಿಕಾರದಲ್ಲಿದ್ರು ಬೇರೆ ಬೇರೆ ಜಾತಿಗಳನ್ನ ಸೇರಿಸಿ ಒಟ್ಟು 101 ಜಾತಿಗಳನ್ನ ಮಾಡಿದ್ರು. ಇಲ್ಲಿ ಮೂಲ ಪಂಚಮರು ನಾವೇನಿದ್ದೀವಿ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಎಜೆ ಸದಾಶಿವ ಅವರು ಒಂದು ವರದಿಯನ್ನ ಕೊಟ್ಟರು. ನಾಗಮೋಹನ್ ದಾಸ್ ಅವರ ಪೀಠ ಏನೈತಲ್ಲ, ಅವರು ಇನ್ನೊಮ್ಮೆ ಸರ್ವೆ ಮಾಡ್ರಪ್ಪ, ಎಷ್ಟೆಷ್ಟು ಜನ ಅದಾರ ಅಂತ ಹೇಳಿ ಸರ್ವೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಈಗ ನಮ್ಮ ಸಮಾಜ ಎಲ್ಲ ಈಗ ಏನು ಛಲವಾದಿ ಹೊಲೆಯ ಸಮುದಾಯ, ಮಾದಿಗ ಸಮುದಾಯ ಸೇರಿ ಎಲ್ಲಾ ಕಡೆನೂ ಸಹ ಅದು ಸರ್ವೆ ನಡೀತಾ ಇದೆ. ಸರ್ವೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ವಾದ ಕೇಳಿ ಬರುವಷ್ಟರಲ್ಲಿ ಇನ್ನೊಂದು ಹೊಸ ಕಾಂಟ್ರವರ್ಸಿ ಏನಂದ್ರೆ, ಬೇಡ ಜಂಗಮರು ನೀವು ಕಳೆದ 2-3 ವರ್ಷಗಳನ್ನು ನೋಡಿದ್ರೆ ನಾವು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ನಾವು ಭಾರತ ದೇಶದ ಜನರಿಗೆ ಧರ್ಮವನ್ನ ಬೋಧಿಸಿದವರು, ಸಂಸ್ಕೃತಿಯನ್ನ ಬೋಧಿಸಿದವರು, ಏನೋ ಇನ್ನೂ ಅನೇಕ ವಾದ ವಿವಾದಗಳನ್ನ ಮಾಡ್ತಾ ನಾವು ಕೂಡ SC ಕೆಟಗರಿಗೆ ಸೇರ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ಬೇಡ ಜಂಗಮರು ಅಂದ್ರೆ ನನಗ ನಾಲೆಜ್ ಇದ್ದ ಪ್ರಕಾರ ಸೂರ್ಯ ನಮಸ್ಕಾರ ಹಾಕುವವರು, ಹಂದಿ ಮಾಂಸವನ್ನ ಸೇವನೆ ಮಾಡುವವರು, ಹಾಗೂ ಗುಡಿ ಏನು ಕಾಡು ಮೇಡುಗಳಲ್ಲಿ ಅಲದಾಡುವಂತ, ಅದು ಕೇವಲ 2% ಇರತಕ್ಕಂತ ಒಂದು ಸಮುದಾಯಕ್ಕೆ ಬೇಡ ಜಂಗಮ ಅಂತ ಕರಿತೀವಿ. ಆದ್ರೆ ಇಲ್ಲಿ ಸ್ಪರ್ಶ ಜನಾಂಗ ಎಲ್ಲ ಸೌಲಭ್ಯವನ್ನ ನಾವೇ ಗುರುಗಳು ಅಂತೇಳಿ ವಾದ ಮಾಡೋರು. ನಾವು ಈಗ ದಲಿತರು, ನಮ್ಗೆ ದಲಿತ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಕೇಳುವಂಥದ್ದು ಎಷ್ಟು ಸಮಂಜಸ ಅನ್ನೋದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇದನ್ನ ಸರ್ಕಾರ ಸಿಗುತ್ತೆ ಅಂದ ತಕ್ಷಣ ಎಲ್ಲರೂ ಮೀಸಲಾತಿ. ಇಲ್ಲಿ ವಾಸ್ತವದಲ್ಲಿ ಹೇಳ್ಬೇಕಂದ್ರ ಈಗಿರುವ ಜಾತಿಗಳಿಗೇನೆ ಸಮರ್ಪಕವಾಗಿ ಇವತ್ತಿಗೂ ಮೀಸಲಾತಿ ಸಿಕ್ಕಿಲ್ಲ. ಯಾರೋ MLAಗಳ ಹಿಂದೆ ಅಡ್ಡಾಡೋರು, ಮಂತ್ರಿಗಳ ಜೊತೆ ಇರುವವರು ಅಥವಾ ಪ್ರಭಾವಿಗಳ ಪಾಲಾಗಿರುವ ಮೀಸಲಾತಿ ಇನ್ನೂ ದಲಿತ ಸಮುದಾಯ, ನಿಜವಾದ ದಲಿತ ಸಮುದಾಯದಲ್ಲಿರುವ ಬಡವರಿಗೇನೆ ಇನ್ನೂ ಸರಿಯಾಗಿ ರೀಚ್ ಆಗಿಲ್ಲ. ಅಂಥದ್ರಲ್ಲಿ ನಾವು ದಲಿತರು, ನಮಗೂ ಕೂಡ ಮೀಸಲಾತಿ ಬೇಕು ಅಂತ ಕೇಳೋದು ಎಷ್ಟು ಸರಿ? ನೀವು ಹಕ್ಕುಳ್ಳವರಾಗಿದ್ರೆ ಖಂಡಿತವಾಗಿ ಪಡೆದುಕೊಳ್ಬಹುದು. ನಾನು ಹೇಳಿದ್ನಲ್ಲ, ಕಾಡು ಮೇಡುಗಳಲ್ಲಿ ಅಲ್ಲಾಡಿ ಹಂದಿ ಮಾಂಸವನ್ನ ಸೇವನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅವರ ಜೀವನವನ್ನೇ ದಲಿತರಿಗಿಂತಲೂ ಕೀಳಾಗಿ ಕಳೆದಿರುವ ಆ ಬೇಡ ಜಂಗಮರು ಅವರೇ ಬೇರೆ, ಈ ಸ್ಪರ್ಶ ಜಂಗಮರು ಇವರೇ ಬೇರೆ. ಇವರೀಗ ನಾವು ದಲಿತರು ಕೆಲವೊಂದಿಷ್ಟು ಪ್ರಕರಣಗಳು ಹೆಂಗಲ್ಲ ಅಂದ್ರೆ, ನಮ್ಮ ಜಮಖಂಡಿ ಭಾಗದಲ್ಲಿ ತಂದೆ ಜಂಗಮನಾದರೆ ಮಕ್ಕಳು ಬೇಡ ಜಂಗಮ ಹೆಂಗಾದ್ರು? ಇದರ ಬಗ್ಗೆ ಸರ್ಕಾರ ಕಠಿಣ ಕ್ರಮವನ್ನ ಜರುಗಿಸಬೇಕು. ಮೀಸಲಾತಿ ಅನ್ನುವಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಅದು ಎಲ್ಲಿವರೆಗೂ? ಎಲ್ಲರಿಗೂ ಸಮಾನತೆ ಬರೋವರೆಗೂ. ಸಮಾನತೆ ಬಂದಿದ್ಯಾ? ಜಾತಿ ಮೇಲು ಕೀಳು ಹೋಯ್ತಾ? ಆರ್ಥಿಕ ಸಮಾನತೆ ಆಯ್ತಾ? ಧಾರ್ಮಿಕ ಸಮಾನತೆ ಆಯ್ತಾ? ಸಾಮಾಜಿಕ ಸಮಾನತೆ ಬರ್ತಾ? ಖಂಡಿತವಾಗ್ಲೂ ಇವತ್ತಿಗೂ ಬಂದಿಲ್ಲ. ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವೆ. ಮೇಲು ಕೀಳು ಕೇವಲ ಜಾತಿ, ಕೆಳ ಜಾತಿ ಅವನು ಅನ್ನೋದಕ್ಕೇನೆ ಮರ್ಡರ್ಗಳಾಗ್ತಾ ಇದ್ದಾವ. ಎಲ್ಲಿ ಬೇಕಾದ್ರಲ್ಲಿ ಇವತ್ತು ಜಾತಿ ತಾಂಡವಾಡ್ತಾ ಇದೆ. ಬರೇ ಭಾಷಣದಲ್ಲಿ ಹೇಳ್ತೀವಿ ನಾವು ಜಾತಿ ಇಲ್ಲ, ನಾವೆಲ್ಲ ಭಾರತೀಯರು ಒಂದು, ನಾವು ಹಿಂದೂಗಳು ಒಂದು, ನೀವು ಒಂದು, ನಾವೊಂದು ಅಂತ ಹೇಳ್ತೀವಿ. ಬಟ್ ವಾಸ್ತವದಲ್ಲಿ ಭಾರತ ದೇಶದಲ್ಲಿ ಆ ರೀತಿ ಇಲ್ಲ. ಈಗ ಕಾನ್ಸೆಪ್ಟ್ ಏನಪ್ಪಾ ಅಂದ್ರ, ಒಳ ಮೀಸಲಾತಿಗಾಗಿ ಏನೊಂದು ಈಗೇನು ಸರ್ವೆ ನಡೀತಾ ಇದೆ, ಜನಗಣತಿ ನಡೀತಾ ಇದೆ. ಈ ಜನಗಣತಿಯಲ್ಲಿ ಜಂಗಮರು ಸದ್ದಿಲ್ಲದೆ ಬೇಡ ಜಂಗಮ ಅಂತೇಳಿ ನಮೂದು ಮಾಡ್ತಾ ಇದ್ದಾರ. ಇದು ಅಕ್ಷಮ್ಯ ಅಪರಾಧ ಅಂತ ನಾನು ವಾದ ಮಾಡ್ತೀನಿ. ಯಾಕಂದ್ರೆ ನೀವು ಅರ್ಹತೆ ಇಲ್ಲದವರು, ಎಲ್ಲವನ್ನ ಅನುಭವಿಸಿದವರು, ನಾವೇ ಗುರುಗಳು ಅಂತ ಹೇಳೋರು ನೀವು ಹೆಂಗ್ ದಲಿತರಾಗಕ್ ಸಾಧ್ಯ? ಕೇವಲ ಸರ್ಟಿಫಿಕೇಟ್ ಲಾಭಕ್ಕಾಗಿ ನೀವು ಆ ಬೇಡ ಜಂಗಮ ಬರೆಸ್ತಾ ಇದ್ರೆ ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಇವ್ರ ಮೇಲೆ ಕ್ರಮವನ್ನ ಜರುಗಿಸಬೇಕು. ನಾನು ನಮ್ಮ ಜಮಖಂಡಿಯ ತಹಶೀಲ್ದಾರ್ ಅವರು, ಬಾಗಲಕೋಟೆ ಜಿಲ್ಲೆಯ ಏನು ನಮ್ಮ ಜಿಲ್ಲಾಧಿಕಾರಿಗಳು, ಅದಷ್ಟೇ ಅಲ್ಲದೇನೆ ಕರ್ನಾಟಕದ ಮುಖ್ಯಮಂತ್ರಿಗಳು, ನಮ್ಮ ಬಾಗಲಕೋಟೆ ಉಸ್ತುವಾರಿಯಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು, ಅದೆಲ್ಲರಿಗೂ, ಎಲ್ಲಾ ದಲಿತ ಮಾದಿಗ ಸಮುದಾಯದ MLAಗಳಿಗೆ, ಮುಖಂಡರುಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಏನು ಜಂಗಮರು ಬೇಡ ಜಂಗಮ ಅಂತ ಬರೆಸ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಇವರ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತು ಗಣತಿದಾರರು ಯಾರಲ್ಲಿ ಗಣತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಡಬೇಕು. ಹೊಲೆ ಮಾದಿಗರು ಸೇರಿದಂತೆ 101 ಜಾತಿಗಳು ಯಾವಿದ್ದಾವೋ ಅವುಗಳನ್ನ ನಮೂದು ಮಾಡ್ರಿ. ಯಾರೋ ಸ್ಪರ್ಶ ಜಾತಿಯವರು ಬಂದು ನಾನು SC ಅಂತ ಹೇಳಿ ಇದೇ ಒಂದು ಬೆಂಕಿಯಲ್ಲಿ ನಾನು ಕೂಡ ನನ್ನ ತಲೆ ಸುಟ್ಕೋತೀನಪ್ಪ ಅಂತ ಹೋದ್ರ ಇದು ಅಕ್ಷಮ್ಯ ಅಪರಾಧ ಆಗತ್ತ. ಸೌಲಭ್ಯಕ್ಕೆ ನಾನ್ ನಮ್ಮ ಮನೆಯಿಂದ ಕೊಡಲ್ಲ, ಸರ್ಕಾರಗಳೇ ಕೊಡ್ತಾವ. ಅಂಬೇಡ್ಕರ್ ಸಾಹೇಬ್ರ ಪುಣ್ಯದಿಂದ ಎಲ್ಲರಿಗೂ ಸಿಗ್ತಾ ಇದೆ. ಆದ್ರೆ ವಿನಾಕಾರಣ ಜಾತಿಗಳನ್ನ ತಂದ್ರೆ, ವಿನಾಕಾರಣ ನೀವು ಅದಕ್ಕೆ ಕ್ವಾಲಿಫೈಡ್ ಇಲ್ಲದೇನೆ, ನಿಮ್ಗ ಅರ್ಹತೆ ಇಲ್ಲದೇನೆ, ನೀವು ಆ ನೋವನ್ನು ಅನುಭವಿಸಲಾರದೇನೆ ನಾನು ಕೂಡ SC ಇದೀನಿ ಅಂತ ಹೇಳಿ ಬರೆಸ್ತಾ ಇದ್ದೀರಲ್ಲ,
ಇದು ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ವಾದ ಮಾಡ್ತೀನಿ. ನಾನು ಮಾಡುತ್ತಿರುವಂತ ವಾದ ಸರಿಯೋ ತಪ್ಪೋ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಒಂದು ವೇಳೆ ಇದು ಸರಿಯಾಗಿದ್ರೆ ಸರಿ ಅಂತ ಬರ್ರಿ, ತಪ್ಪಾಗಿದ್ರೆ ತಪ್ಪಂತ ಬರ್ರಿ. ಸರ್ಕಾರ ಇದರ ಬಗ್ಗೆ ಚಿಂತನೆ ಮಂಥನೆ ಮಾಡಬೇಕು. ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ, ಇದರೊಂದಿಗೆ ಮತ್ತೊಂದು ಸಮಸ್ಯೆ ಕ್ರಿಯೇಟ್ ಆಗಿ ಈಗಿರುವಂತ SC ಪರ್ಸೆಂಟೇಜ್ ನಲ್ಲಿ ದೊಡ್ಡ ಏರುಪೇರು ಆಗುವಂತ ಸಂಭವ ಇದೆ. ಈಗ ಸ್ಪರ್ಶಿಸಿದಂಗೆಲ್ಲ ನಾನು SC ಅಂತ ಬರೆಸಿಬಿಟ್ರ ಮುಂದೆ ಅದಕ್ಕೆ ಕನ್ಸಿಡರ್ ಆಗುದು ಹೆಂಗ? ಈ ವರದಿಗೆ ಪೂರ್ಣ ತಯಾರಿ ಆಗುದು ಹೆಂಗ? ಸ್ಪರ್ಶ ಜಾತಿಗಳೆಲ್ಲ SC ಅಂತ ಬರೆಸಿದ್ರೆ ಇದಕ್ಕೆ ಅರ್ಥ ಏನು ಅನ್ನೋದನ್ನ ಸರ್ಕಾರವೇ ಸ್ಪಷ್ಟಪಡಿಸಬೇಕು. ಇದರ ಬಗ್ಗೆ MP MLAಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕವನ್ನ. ಧನ್ಯವಾದಗಳು.